ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಎಂಬ ಹುತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ. ಆಗಿದ್ದಾಗಲೇ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಆದರೆ ಸಿದ್ದು ನಡೆ ಸ್ವಪಕ್ಷೀಯರ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನವರೇ ಬೇಡ 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 ಅಂತ ಹೇಳ್ತಾ ಇದ್ದಾರೆ. ಅವತ್ತಿಂದ ಇವತ್ತಿನ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಕಾರಣಗಳು, ಬಟ್ ಮಾಡೇ ಮಾಡ್ತಾರಂತೆ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಜಾತಿ ಗಣತಿ ಜಾರಿಗೆ ಸಿದ್ಧವಾದ ಸಿಎಂ ಸಿದ್ದು. ಮುಖ್ಯಮಂತ್ರಿ ನಡೆಗೆ ಕೈ ಶಾಸಕನಿಂದಲೇ ಗುದ್ದು. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ತೋಳೇರಿಸಿಕೊಂಡು ನಿಂತಿದ್ದಾರೆ. ಒಕ್ಕಲಿಗ ಲಿಂಗಾಯತರು ಸಿದ್ದು ನಡೆಯನ್ನ ಖಂಡಿಸೋಕು ಆಗದೆ ಒಪ್ಪೋಕು ಆಗದೆ ಒದ್ದಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತ ಶಿವಗಂಗಾ ಬಸವರಾಜ್ ಮಾತ್ರ ಸಿಡಿದೆದ್ದಿದ್ದಾರೆ. ಎಲ್ಲಿಯೂ ಕುಳಿತುಕೊಂಡು ಜಾತಿ ಗಣತಿ ಮಾಡಿದ್ರೆ ಒಪ್ಪುವುದಾದರೂ ಹೇಗೆ? ನಮ್ಮ ಮನೆಗೆ ಗಣತಿಗೆ ಬಂದಿಲ್ಲ, ಇಂತಹ ವರದಿ ಹೇಗೆ ಒಪ್ಪಬೇಕು ಎಂದು ಪ್ರಶ್ನಿಸಿದ್ದಾರೆ. ಯಾರೂ ಸಹ ಉದಾಹರಣೆಗೆ ಇಲ್ಲೇ ನಮ್ಮ ಭಾಳಷ್ಟು ಜನ ಇದ್ದಾರೆ, ಕೇಳ್ರಿ ಯಾರ ಮನೆಗಾರು ಬಂದು ಜಾತಿ ಗಣತಿ ಆಗಿದೆಯಾ? ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ. ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ, ಈ ಜಾತಿ ಗಣತಿನ ಒಪ್ಪೋದೂ ಇಲ್ಲ. ಅದನ್ನು ಏನು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರ ಜಾತಿ ಗಣತಿ ಮಾಡಿ. ಜಾತಿ ಗಣತಿ ವರದಿಗೆ ಪೂಜೆ ಮಾಡ್ತಿದ್ದೀರಾ? ಜಾತಿ ಗಣತಿ ಬಿಡುಗಡೆ ಮಾಡದಂತೆ ನಿಮ್ಮನ್ನ ಹಿಡಿದುಕೊಂಡಿರುವವರು ಯಾರು? ವರದಿ ಇಟ್ಕೊಂಡು ಪೂಜೆ ಮಾಡುತ್ತಿದ್ದೀರಾ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಯಾರಪ್ಪ ನಿಮ್ ಹಿಡ್ಕೊಂಡಿರೋರು? ಈಗ ಕಾಂತರಾಜು ವರದಿ ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡೇನು ಅಲ್ಲಾಡಿಸ್ತೀರಾ? ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ಜಾತಿ ಗಣತಿ ವರದಿ ಜಾರಿಗೆ ಮುಂದಾದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರಂತೂ ಸುಮ್ಮನಿರಲ್ಲ. ಇದನ್ನ ಸಿದ್ದು ಹೇಗೆ ಎದುರಿಸ್ತಾರೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಎಂಬ ಹುತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ. ಆಗಿದ್ದಾಗಲೇ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಆದರೆ ಸಿದ್ದು ನಡೆ ಸ್ವಪಕ್ಷೀಯರ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನವರೇ ಬೇಡ 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 ಅಂತ ಹೇಳ್ತಾ ಇದ್ದಾರೆ. ಅವತ್ತಿಂದ ಇವತ್ತಿನ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಕಾರಣಗಳು, ಬಟ್ ಮಾಡೇ ಮಾಡ್ತಾರಂತೆ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಜಾತಿ ಗಣತಿ ಜಾರಿಗೆ ಸಿದ್ಧವಾದ ಸಿಎಂ ಸಿದ್ದು. ಮುಖ್ಯಮಂತ್ರಿ ನಡೆಗೆ ಕೈ ಶಾಸಕನಿಂದಲೇ ಗುದ್ದು. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ತೋಳೇರಿಸಿಕೊಂಡು ನಿಂತಿದ್ದಾರೆ. ಒಕ್ಕಲಿಗ ಲಿಂಗಾಯತರು ಸಿದ್ದು ನಡೆಯನ್ನ ಖಂಡಿಸೋಕು ಆಗದೆ ಒಪ್ಪೋಕು ಆಗದೆ ಒದ್ದಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತ ಶಿವಗಂಗಾ ಬಸವರಾಜ್ ಮಾತ್ರ ಸಿಡಿದೆದ್ದಿದ್ದಾರೆ. ಎಲ್ಲಿಯೂ ಕುಳಿತುಕೊಂಡು ಜಾತಿ ಗಣತಿ ಮಾಡಿದ್ರೆ ಒಪ್ಪುವುದಾದರೂ ಹೇಗೆ? ನಮ್ಮ ಮನೆಗೆ ಗಣತಿಗೆ ಬಂದಿಲ್ಲ, ಇಂತಹ ವರದಿ ಹೇಗೆ ಒಪ್ಪಬೇಕು ಎಂದು ಪ್ರಶ್ನಿಸಿದ್ದಾರೆ. ಯಾರೂ ಸಹ ಉದಾಹರಣೆಗೆ ಇಲ್ಲೇ ನಮ್ಮ ಭಾಳಷ್ಟು ಜನ ಇದ್ದಾರೆ, ಕೇಳ್ರಿ ಯಾರ ಮನೆಗಾರು ಬಂದು ಜಾತಿ ಗಣತಿ ಆಗಿದೆಯಾ? ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ. ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ, ಈ ಜಾತಿ ಗಣತಿನ ಒಪ್ಪೋದೂ ಇಲ್ಲ. ಅದನ್ನು ಏನು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರ ಜಾತಿ ಗಣತಿ ಮಾಡಿ. ಜಾತಿ ಗಣತಿ ವರದಿಗೆ ಪೂಜೆ ಮಾಡ್ತಿದ್ದೀರಾ? ಜಾತಿ ಗಣತಿ ಬಿಡುಗಡೆ ಮಾಡದಂತೆ ನಿಮ್ಮನ್ನ ಹಿಡಿದುಕೊಂಡಿರುವವರು ಯಾರು? ವರದಿ ಇಟ್ಕೊಂಡು ಪೂಜೆ ಮಾಡುತ್ತಿದ್ದೀರಾ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಯಾರಪ್ಪ ನಿಮ್ ಹಿಡ್ಕೊಂಡಿರೋರು? ಈಗ ಕಾಂತರಾಜು ವರದಿ ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡೇನು ಅಲ್ಲಾಡಿಸ್ತೀರಾ? ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ಜಾತಿ ಗಣತಿ ವರದಿ ಜಾರಿಗೆ ಮುಂದಾದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರಂತೂ ಸುಮ್ಮನಿರಲ್ಲ. ಇದನ್ನ ಸಿದ್ದು ಹೇಗೆ ಎದುರಿಸ್ತಾರೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಎಂಬ ಹುತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ. ಆಗಿದ್ದಾಗಲೇ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಆದರೆ ಸಿದ್ದು ನಡೆ ಸ್ವಪಕ್ಷೀಯರ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನವರೇ ಬೇಡ 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 ಅಂತ ಹೇಳ್ತಾ ಇದ್ದಾರೆ. ಅವತ್ತಿಂದ ಇವತ್ತಿನ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಕಾರಣಗಳು, ಬಟ್ ಮಾಡೇ ಮಾಡ್ತಾರಂತೆ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ.
ಜಾತಿ ಗಣತಿ ಜಾರಿಗೆ ಸಿದ್ಧವಾದ ಸಿಎಂ ಸಿದ್ದು. ಮುಖ್ಯಮಂತ್ರಿ ನಡೆಗೆ ಕೈ ಶಾಸಕನಿಂದಲೇ ಗುದ್ದು. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ತೋಳೇರಿಸಿಕೊಂಡು ನಿಂತಿದ್ದಾರೆ. ಒಕ್ಕಲಿಗ ಲಿಂಗಾಯತರು ಸಿದ್ದು ನಡೆಯನ್ನ ಖಂಡಿಸೋಕು ಆಗದೆ ಒಪ್ಪೋಕು ಆಗದೆ ಒದ್ದಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತ ಶಿವಗಂಗಾ ಬಸವರಾಜ್ ಮಾತ್ರ ಸಿಡಿದೆದ್ದಿದ್ದಾರೆ. ಎಲ್ಲಿಯೂ ಕುಳಿತುಕೊಂಡು ಜಾತಿ ಗಣತಿ ಮಾಡಿದ್ರೆ ಒಪ್ಪುವುದಾದ್ರೂ ಹೇಗೆ? ನಮ್ಮ ಮನೆಗೆ ಗಣತಿಗೆ ಬಂದಿಲ್ಲ, ಇಂತಹ ವರದಿ ಹೇಗೆ ಒಪ್ಪಬೇಕು ಎಂದು ಪ್ರಶ್ನಿಸಿದ್ದಾರೆ. ಯಾರೂ ಸಹ ಉದಾಹರಣೆಗೆ ಇಲ್ಲೇ ನಮ್ಮ ಭಾಳಷ್ಟು ಜನ ಇದ್ದಾರೆ, ಕೇಳ್ರಿ ಯಾರ ಮನೆಗಾರು ಬಂದು ಜಾತಿ ಗಣತಿ ಆಗಿದೆಯಾ? ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ. ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ, ಈ ಜಾತಿ ಗಣತಿನ ಒಪ್ಪೋದೂ ಇಲ್ಲ. ಅದನ್ನು ಏನು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರ ಜಾತಿ ಗಣತಿ ಮಾಡಿ. ಜಾತಿ ಗಣತಿ ವರದಿಗೆ ಪೂಜೆ ಮಾಡ್ತಿದ್ದೀರಾ? ಜಾತಿ ಗಣತಿ ಬಿಡುಗಡೆ ಮಾಡದಂತೆ ನಿಮ್ಮನ್ನ ಹಿಡಿದುಕೊಂಡಿರುವವರು ಯಾರು? ವರದಿ ಇಟ್ಕೊಂಡು ಪೂಜೆ ಮಾಡುತ್ತಿದ್ದೀರಾ ಎಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನಿಸಿದ್ದಾರೆ. ಯಾರಪ್ಪ ನಿಮ್ಗೆ ನಡ್ಕೊಂಡಿರೋರು? ಈಗ ಕಾಂತರಾಜು ವರದಿ ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡೇನು ಅಲ್ಲಾಡಿಸ್ತೀರಾ? ಸಿಎಂ ಸಿದ್ದರಾಮಯ್ಯ ಒಂದು ವೇಳೆ ಜಾತಿ ಗಣತಿ ವರದಿ ಜಾರಿಗೆ ಮುಂದಾದ್ರೆ ಒಕ್ಕಲಿಗರು ಹಾಗೂ ಲಿಂಗಾಯತರಂತೂ ಸುಮ್ಮನಿರಲ್ಲ. ಇದನ್ನ ಸಿದ್ದು ಹೇಗೆ ಎದುರಿಸ್ತಾರೆ ಅಂತ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಎಂಬ ಹುತ್ತಕ್ಕೆ ಕೈ ಹಾಕ್ತಾ ಇದ್ದಾರೆ. ಆಗಿದ್ದಾಗಲೇ ವರದಿ ಜಾರಿ ಮಾಡೇ ಮಾಡ್ತೀನಿ ಅಂತಿದ್ದಾರೆ. ಆದರೆ ಸಿದ್ದು ನಡೆ ಸ್ವಪಕ್ಷೀಯರ ವಿರೋಧಕ್ಕೆ ಕಾರಣವಾಗ್ತಾ ಇದೆ. ಕಾಂಗ್ರೆಸ್ನವರೇ ಬೇಡ 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 ಅಂತ ಹೇಳ್ತಾ ಇದ್ದಾರೆ. ಅವತ್ತಿಂದ ಇವತ್ತಿನ ನಾನು ಹೇಳ್ತಾ ಇದ್ದೀನಿ ಬೇರೆ ಬೇರೆ ಕಾರಣಗಳು, ಬಟ್ ಮಾಡೇ ಮಾಡ್ತಾರಂತೆ. ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ. ಜಾತಿ ಗಣತಿ ಜಾರಿಗೆ ಸಿದ್ಧವಾದ ಸಿಎಂ ಸಿದ್ದು. ಮುಖ್ಯಮಂತ್ರಿ ನಡೆಗೆ ಕೈ ಶಾಸಕನಿಂದಲೇ ಗುದ್ದು. ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ವರದಿ ಜಾರಿಗೆ ತೋಳೇರಿಸಿಕೊಂಡು ನಿಂತಿದ್ದಾರೆ. ಒಕ್ಕಲಿಗ ಲಿಂಗಾಯತರು ಸಿದ್ದು ನಡೆಯನ್ನ ಖಂಡಿಸೋಕು ಆಗದೆ ಒಪ್ಪೋಕು ಆಗದೆ ಒದ್ದಾಡ್ತಿದ್ದಾರೆ. ಆದ್ರೆ ಡಿಕೆ ಶಿವಕುಮಾರ್ ಆಪ್ತ ಶಿವಗಂಗಾ ಬಸವರಾಜ್ ಮಾತ್ರ ಸಿಡಿದೆದ್ದಿದ್ದಾರೆ. ಎಲ್ಲಿಯೂ ಕುಳಿತುಕೊಂಡು ಜಾತಿ ಗಣತಿ ಮಾಡಿದ್ರೆ ಒಪ್ಪುವುದಾದ್ರೂ ಹೇಗೆ? ನಮ್ಮ ಮನೆಗೆ ಗಣತಿಗೆ ಬಂದಿಲ್ಲ, ಇಂತಹ ವರದಿ ಹೇಗೆ ಒಪ್ಪಬೇಕು ಎಂದು ಪ್ರಶ್ನಿಸಿದ್ದಾರೆ. ಯಾರೂ ಸಹ ಉದಾಹರಣೆಗೆ ಇಲ್ಲೇ ನಮ್ಮ ಭಾಳಷ್ಟು ಜನ ಇದ್ದಾರೆ, ಕೇಳ್ರಿ ಯಾರ ಮನೆಗಾರು ಬಂದು ಜಾತಿ ಗಣತಿ ಆಗಿದೆಯಾ? ಎಲ್ಲೋ ಕೂತ್ಕೊಂಡು ಜಾತಿ ಗಣತಿ ಮಾಡಿದ್ರೆ ಆಗಲ್ಲ. ನನ್ನ ಮನೆಗೆ ಬರಬೇಕಲ್ಲ, ಅಟ್ಲೀಸ್ಟ್ ಈಗ ಒಂದು ಪ್ರೂಫರು ಬೇಕಲ್ಲ. ನಮ್ಮ ಮನೆಗೆ ಬಂದಿರೋದು ಯಾವುದೂ ಇಲ್ಲ, ಈ ಜಾತಿ ಗಣತಿನ ಒಪ್ಪೋದೂ ಇಲ್ಲ. ಅದನ್ನು ಏನು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶಗಳ ಪ್ರಕಾರ ಜಾತಿ ಗಣತಿ ಮಾಡಿ. ಜಾತಿ ಗಣತಿ